ನಮಸ್ಕಾರ ಎಲ್ಲರಿಗೂ. ಎಲ್ಲರೂ ಹೇಗಿದ್ದೀರಾ? ಆರಾಮಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ಆರಾಮಿದ್ದೀನಿ. ನಾನು ನಿಮ್ಮ ಸರಸ್ವತಿ ಪ್ರಕಾಶ್. ಇವತ್ತಿನ ವ್ಲಾಗಲ್ಲಿ ಏನಪ್ಪ ಇರುತ್ತೆ ಅಂದರೆ, ಕೂಡಲೇ ಹೋಗಿ ನಾವು ಅಲ್ಲಿ ಹಬ್ಬ ಮಾಡ್ಕೊಂಬಂದ್ವಿ, ಕುರಿ ಕಡ್ದು ಪೂಜೆ ಎಲ್ಲ ಮಾಡ್ಕೊಂಬಂದು ನೆಕ್ಸ್ಟ್ ಡೇನೇ ಮತ್ತೆ ಶುಕ್ರವಾರ ಅಲ್ಲಿ ಮುಗಿಸ್ಕೊಂಡು ಬಂದ್ವಿ. ಶನಿವಾರ ಮತ್ತೆ ನಾವು ಇನ್ನೊಂದು ಕಡೆ ಮತ್ತೆ ಹೊರಟ್ವಿ. ಎಲ್ಲಿಗಪ್ಪ ಅಂದರೆ ನಾವು ಮತ್ತೆ ಕಲ್ಲತ್ತಿಗಿರಿಗೆ ಹೊರಟ್ವಿ. ಯಾಕಂದರೆ ಅಲ್ಲೂ ಹೋಗಿ ಪೂಜೆ ಮಾಡಿಸ್ಬೇಕು ಒಂದಿನ ಅನ್ನೋದಿತ್ತು. ಹಂಗಾಗಿ ನಾವು ಎಲ್ಲ ಹೆಣ್ಮಕ್ಳೇ ಹೋಗ್ತಾಯಿದ್ದೀವಿ. ಗಂಡು ಮಕ್ಕಳು ಯಾರೂ ಇಲ್ಲ, ಯಾರೂ ಕೂಡ ಬರಲಿಲ್ಲ. ಎಲ್ಲ ಬ್ಯುಸಿ, ನಮಗೆ ರಜೆ ಇಲ್ಲ ಹಂಗೆ ಹಿಂಗೆ ಅಂತಿದ್ರು. ನಮ್ಮ ಮನೆಯವ್ರು ಮಾತ್ರ ನಾವಷ್ಟೇ ಹೆಣ್ಮಕ್ಳಷ್ಟೇ ಹೋಗ್ತಾಯಿದ್ದೀವಿ ಅಂತ ಹೇಳ್ಬಿಟ್ಟು ಅವರು ಒಂದಿನ ಮತ್ತೆ ರಜಾ ಹಾಕ್ಬಿಟ್ಟು ನಮ್ಮ ಜೊತೆ ಬಂದರು. ಖುಷಿ ಅನ್ನಿಸ್ತು ಅವರಾದರೂ ಬಂದ್ರಲ್ಲ ಅಂತ. ಇನ್ನಿದ್ದವರೆಲ್ಲ ನಂಗೆ ರಜೆ ಇಲ್ಲ, ಆ ಕೆಲಸ ಈ ಕೆಲಸ, ನೀವು ಹೋಗಿ ಬರ್ರಿ ಅಂತಂದರು. ಪರವಾಗಿಲ್ಲ ನಾವೇ ಹೋಗೋಣ ಅಂತ ಹೊರಟ್ವಿ. ಹೆಣ್ಮಕ್ಳೇ ಮತ್ತೆ ಬಿಟ್ಟರೆ ಮತ್ತೆ ಹೋಗೋಕ್ಕಾಗಲ್ಲ, ನಮ್ಮನ್ನು ಯಾರೂ ಕರ್ಕೊಂಡು ಹೋಗಲ್ಲ ಅಂತ ಅಂದ್ಕೊಂಡು ನಾವೇ ಹೊರಟ್ವಿ. ಅಷ್ಟೊತ್ತಿಗೆ ನಮ್ಮ ಮನೆಯವರು ಆಫೀಸಿಗೆ ಫೋನ್ ಮಾಡಿ ಒಂದಿನ ರಜೆ ಮತ್ತೆ ಕೇಳಿದರು. ನೆಕ್ಸ್ಟ್ ಮತ್ತೆ ರಜೆ ಸಿಕ್ತು. ನಮ್ಮ ಜೊತೆ ಅವರು ಬಂದರು. ಯಾರಾದರೂ ಒಬ್ಬರು ಗಂಡು ಮಕ್ಕಳಿದ್ರೆ ಏನೋ ಒಂಥರ ಸಮಾಧಾನ ಅಲ್ವಾ. ಹಾಗಾಗಿ ನಮ್ಮ ಮನೆಯವರು ನಮ್ಮ ಜೊತೆ ಬಂದರು. ಕಲ್ಲತ್ತಿಗಿರಿ ಎಂಟ್ರೆನ್ಸ್ ನಾವು ಬಂದ್ವಿ. ಬಂದು ಪೂಜೆ ಮಾಡಿಸೋಣ ಅಂತ ಎಲ್ಲ ರೆಡಿ ಮಾಡ್ತಾಯಿದ್ವಿ. ನಾವಿನ್ನೂ ಯಾರೂ ಸ್ನಾನ ಮಾಡಿದ್ದಿಲ್ಲ. ಕೆಲವರು ಸ್ನಾನ ಮಾಡ್ಕೊಂಬಂದಿದ್ರು, ನಾವೆಲ್ಲ ಸ್ನಾನ ಮಾಡಿದೆ. ಮನೆಯಿಂದನೇ ನೈಟ್ ಇಲ್ಲೇ ಹೋಗಿದ್ವಿ, ಟಾಟಾ ಎಸಿಲಿ. ಏನೋ ಒಂಥರ ತುಂಬ ಚೆನ್ನಾಗಿ ಅನ್ನಿಸ್ತಾಯಿತ್ತು, ಖುಷಿ ಅನ್ನಿಸ್ತಿತ್ತು ಆ ನೀರಲ್ಲಿ ನಿಂತ್ಕೊಂಡು ಸ್ನಾನ ಮಾಡೋದು. ಎಲ್ಲರೂ ಹೆಣ್ಮಕ್ಳೇ ಇದ್ದಿದ್ದರಿಂದ ಒಂಥರ ಖುಷಿ ಅನ್ನಿಸ್ತಾಯಿತ್ತು. ಎಲ್ಲ ನಮ್ಮ ಮನೆಯವರೇ. ಎಷ್ಟು ಚೆನ್ನಾಗಿ ಅನ್ನಿಸ್ತಾಯಿತ್ತು ಅಂದರೆ ತುಂಬ ಖುಷಿ ಆಗ್ತಾಯಿತ್ತು. ನೀರು ಬೀಳ್ತಾ ಇರ್ಬೇಕಾದ್ರೆ ನೀರ ಹತ್ರ ನಿಂತ್ಕೊಂಡ್ರೆ ಏನೋ ಒಂಥರ ಖುಷಿ. ನಾನಂತೂ ತುಂಬ ಎಂಜಾಯ್ ಮಾಡಿದೆ ಅಂತಲೇ ಹೇಳ್ಬೋದು. ನಂಗೆ ಆ ಥರ ನೀರಲ್ಲಿ ಆಡೋದು, ನೀರಲ್ಲಿ ನಿಂತ್ಕೊಳ್ಳೋದು ಇದೆಲ್ಲ ತುಂಬ ಇಷ್ಟ. ಹೋಗಲ್ಲ, ಎಲ್ಲೂ ಹೋಗಲ್ಲ, ಕರ್ಕೊಂಡು ಹೋಗಲ್ಲ ನಮ್ಮ ಮನೆಯವ್ರು ಜಾಸ್ತಿ. ಎಲ್ಲೂ ರೇರ್ ತುಂಬ. ಈ ಥರ ಹೋದಾಗೆಲ್ಲ ತುಂಬ ಎಂಜಾಯ್ ಮಾಡ್ತೀನಿ. ನನ್ನಂತರೂ ತುಂಬ ಖುಷಿ ಆಗುತ್ತೆ ನೋಡಿ. ಎಲ್ಲರೂ ಯಾವ ರೀತಿ ನೀರಲ್ಲಿ ನಿಂತ್ಕೊಂಡು ಫೋಟೋ ತೆಗೆಸ್ಕೊತಾ ಇದ್ವಿ. ತುಂಬ ಚೆನ್ನಾಗಿ ಅನ್ನಿಸ್ತಾಯಿತ್ತು. ಎಲ್ಲರೂ ಒಂಥರ ಫುಲ್ ಎಂಜಾಯ್ ಮಾಡಿದರು ಅಂತಲೇ ಹೇಳ್ಬೋದು. ನಾನಂತೂ ತುಂಬಾ ಎಂಜಾಯ್ ಮಾಡಿದೆ ಅಂತಲೇ ಹೇಳ್ಬೋದು. ನೀರಲ್ಲಿ ನಿಂತ್ಕೊಂಡು ಆ ತಲೆ ಮೇಲೆ ನೀರು ಬೀಳ್ಬೇಕಾದ್ರೆ ಆಗೋಂಥ ಖುಷಿನೇ ಬೇರೆ. ನನಗಂತೂ ತುಂಬ ಇಷ್ಟ ಈ ಥರ ನೀರಲ್ಲಿ ಆಡೋದು. ನೋಡಿ ನಮ್ಮ ಫ್ಯಾಮಿಲಿಯವರೆಲ್ಲ ಯಾವ ರೀತಿ ಖುಷಿಯಾಗಿ ನಗಾಡ್ಕೊತ ಮಾಡ್ತಾಯಿದ್ದೀವಿ. ಇದೊಂದು ಮೂಮೆಂಟ್ಸ್ ಮರೆಯೋಕ್ಕೆ ಆಗಲ್ಲ ಇದನ್ನು, ಅಷ್ಟು ಚೆನ್ನಾಗಿತ್ತು. ನಂಗಂತೂ ಯಾವಾಗೂ ಮನೇಲಿದ್ದು ಇದು ಬೇಜಾರಾಗೋಗ್ಬಿಟ್ಟಿತ್ತು. ಎಲ್ಲೂ ಕರ್ಕೊಂಡೇ ಹೋಗಲ್ಲ ನಮ್ಮ ಮನೆಯವರು. ಎಲ್ಲಿಗೆ ಯಾವಾಗಲೂ ನಂಗೆ ಟೈಮ್ ಇಲ್ಲ ಅಂತಲೇ ಇರ್ತಾರೆ. ಆಫೀಸಿಗೆ ರಜೆ ಇಲ್ಲ ಅಂದರೆ ತೋಟದ ಕೆಲಸ ಮಾಡಿಸ್ಬೇಕು ಅಂತಲೇ ಯಾವಾಗಲೂ ಹೇಳ್ತಾನೆ ಇರ್ತಾರೆ. ಎಲ್ಲೂ ಕರ್ಕೊಂಡು ಹೋಗಲ್ಲ. ಹಂಗಾಗಿ ಈ ಥರ ಯಾವಾಗಾದರೂ ಬಂದಾಗ ತುಂಬ ಖುಷಿ ಅನಿಸುತ್ತೆ. ಆದ್ರೂ ಏನು ಮಾಡೋಕ್ಕಾಗಲ್ಲ ಅಲ್ವಾ. ಕೆಲವೊಂದು ಟೈಮ್ ನಾವು ಯಜಮಾನ್ರ ಕಷ್ಟನ ಅರ್ಥ ಮಾಡ್ಕೊಬೇಕಾಗುತ್ತೆ. ಹಂಗಾಗಿ ನಾವೂ ಅರ್ಥ ಮಾಡ್ಕೊಂಡು ಸುಮ್ಮನೆ ಆಗ್ಬಿಟ್ಟಿದ್ದೀವಿ. ಯಾವಾಗ ಕರ್ಕೊಂಡು ಹೋಗ್ತಾರೋ ಆವಾಗ ಹೋಗೋದು ಅಂತ. ಆದರೆ ಇದೊಂಥರ ಚೆನ್ನಾಗಿತ್ತು. ಕರ್ಕೊಂಡು ಹೋಗ್ಬಾರ್ದು ಅನ್ನೋದು ಅವ್ರ ಹತ್ರ ಏನಿಲ್ಲ. ಆದರೆ ಟೈಮ್ ಆಗ್ತಾಯಿಲ್ಲ ಅವ್ರಿಗೆ. ಆಫೀಸ್ಗೆ ಹೋಗಬೇಕು, ತೋಟದ ಕೆಲಸ ನೋಡಬೇಕು, ಮಕ್ಕಳು ಸ್ಕೂಲು, ಇದರಿಂದ ಎಲ್ಲ ನಮಗೆ ಎಲ್ಲೂ ಹೋಗೋಕ್ಕೆ ಆಗೋದಿಲ್ಲ. ನಾನಂತೂ ಫುಲ್ ನೀರಲ್ಲಿ ಆಡಿ ಸಾಕಾಗೋಗ್ಬಿಡ್ತು. ಕೊನೆಗೆ ಎಲ್ಲ ಎಷ್ಟೊತ್ತು ಆಡ್ತೀಯ ಬಾರೆ ಅಂತ ಎಲ್ಲ ಕರಿತಾಯಿದ್ರು. ಹಂಗಾಗಿ ಬಂದ್ವಿ. ನಮ್ಮ ಅತ್ತೆಯರೆಲ್ಲ ಫೋಟೋ ನಾವು ವೀರಭದ್ರ ಸ್ವಾಮಿಗೆ ಹೋಗಿ ಪೂಜೆ ಮಾಡಿಸ್ಕೊಂಡು, ಹಾಗೆ ನಾವು ಒದ್ದೆ ಬಟ್ಟೆಯಲ್ಲೇ ವೀರಭದ್ರ ಸ್ವಾಮಿಗೆ ಹೋಗ್ಬಿಟ್ಟು ಪೂಜೆ ಮಾಡಿಸ್ಕೊಂಡು ಬಂದ್ವಿ. ತುಂಬ ಚೆನ್ನಾಗಿತ್ತು ದೇವಸ್ಥಾನ. ಆ ಒದ್ದೆ ಬಟ್ಟೆಯಲ್ಲಿ ಆ ನೀರಲ್ಲಿ ಹೋಗೋದೇ ಒಂಥರ ಖುಷಿ ಅನ್ನಿಸ್ತಾಯಿತ್ತು. ಆದರೂ ಏನಪ್ಪ ಅಂದರೆ ಅಲ್ಲಿ ವ್ಯವಸ್ಥೆಯಲ್ಲಿ ಯಾವ ಥರ ಇದೆ ಅಂದರೆ ತುಂಬ ದುಡ್ಡು ಅಂತಾರೆ. ಅಲ್ಲಿ ಎಲ್ಲೇ ಹೋಗಲಿ ದುಡ್ಡು ಇಲ್ದಲೇ ಅವ್ರದ್ದು ನಡೆಯೋದೇ ಇಲ್ಲ ಅನಿಸುತ್ತೆ. ಆ ಥರ ಮಾಡ್ತಾರೆ. ಫಸ್ಟು ಎಂಟ್ರೆನ್ಸಿಂದ ದುಡ್ಡು ಕೊಡಬೇಕು, ಎಂಟ್ರೆನ್ಸಿಗೆ ಹೋಗೋಕ್ಕೆ ದುಡ್ಡು ಕೊಡಬೇಕು, ನಾವು ತಗೊಂಡೋಗಿರೋ ಗಾಡಿ ನಿಲ್ಸೋಕ್ಕೆ ದುಡ್ಡು ಕೊಡಬೇಕು, ನಾವಲ್ಲಿ ಅಡುಗೆ ಮಾಡ್ತೀವಿ ಅಂದರೆ ಅದಕ್ಕೆ ದುಡ್ಡು ಕೊಡಬೇಕು, ನಾವು ಚಪ್ಪಲ್ ಬಿಡ್ತೀವಿ ಅಂದರೆ ದುಡ್ಡು ಕೊಡಬೇಕು, ಹೆಣ್ಮಕ್ಳು ಬಟ್ಟೆ ಚೇಂಜ್ ಮಾಡೋಕ್ಕೂ ದುಡ್ಡು ಕೊಡಬೇಕು, ಒಂದು ಟಾಯ್ಲೆಟ್ ಯೂಸ್ ಮಾಡ್ಬೇಕಂದ್ರೆ ದುಡ್ಡು ಕೊಡಬೇಕು. ತುಂಬ ದುಡ್ಡು. ಮನುಷ್ಯನ ಅಲ್ಲಿಗೆ ಹೋಗ್ಬಿಟ್ರೆ ಏನಪ್ಪ ಇದು ದುಡ್ಡಲ್ಲೇ ಇಲ್ಲಿ ನಡೀತಾ ಇದೆಯಲ್ಲ ಎಲ್ಲ ಅನಿಸುತ್ತೆ. ಇದೊಂದು ವ್ಯವಸ್ಥೆ ಮಾತ್ರ ತುಂಬ ಬೇಜಾರು ಅನ್ನಿಸ್ತಾಯಿತ್ತು. ಎಲ್ಲರೂ ದುಡ್ಡು ಇಟ್ಕೊಂಡೇ ಹೋಗೋಕ್ಕಾಗಲ್ಲ ನೋಡಿ. ಎಲ್ಲರೂ ಶ್ರೀಮಂತರೇ ಹೋಗೋಕ್ಕಾಗುತ್ತಾ? ಬಡವರು ಹೋಗ್ತಾ ಇರ್ತಾರೆ. ದುಡ್ಡಿದ್ದವರು ಇಲ್ದವರು ಎಲ್ಲರೂ ದೇವ್ರ ಸನ್ನಿಧಿಗೆ ಹೋಗಲೇಬೇಕು ಅಂತ ಹೋಗ್ಬೇಕಾದ್ರೆ ಅಲ್ಲಿ ಹೋಗ್ತಿದ್ದಂಗೆ ಬರೀ ದುಡ್ಡು ಅಂತ
ಕೇಳೋದು ನೋಡ್ಬಿಟ್ಟೆ ಬೇಜಾರಾಗ್ತಿತ್ತು. ಎಲ್ಲದಕ್ಕೂ ಅಟ್ಲೀಸ್ಟ್ ಒಂದು ಅಡುಗೆ ಮಾಡೋಕ್ಕೆ ನಮಗೆ ಜಾಗ ಬೇಕು ಅಂದರೆ ಅದಕ್ಕೂ ಸಮೇತ ದುಡ್ಡು ಕಟ್ಟಬೇಕು. ನಾವು ತಗೊಂಡೋಗಿರೋ ಗಾಡಿ ನಿಲ್ಲಿಸ್ತೀವಿ ಅಂದರೆ ಅದಕ್ಕೆ ದುಡ್ಡು ಕಟ್ಟಬೇಕು. ಅಟ್ಲೀಸ್ಟ್ ಹೆಣ್ಮಕ್ಳು ಬಟ್ಟೆ ಚೇಂಜ್ ಮಾಡೋದು ಅದಕ್ಕೂ ಕೂಡ ದುಡ್ಡು ಕೇಳ್ತಾರೆ. ತುಂಬ ಬೇಜಾರು ಅನ್ನಿಸ್ಬಿಡ್ತು ನನಗಂತೂ. ಏನು ಮಾಡೋಕ್ಕಾಗಲ್ಲ, ನಮ್ಮೊಬ್ಬರಿಂದ ಯಾವುದು ಬದಲಾಯಿಸೋಕ್ಕಾಗಲ್ಲ ನೋಡಿ. ಇದು 10 ಜನ ಕೈ ಜೋಡಿಸಿ ಮಾಡೋ ಅಂಥ ಕೆಲಸ. ಆದರೆ ಅಲ್ಲಿ ಎಲ್ಲದಕ್ಕೂ ದುಡ್ಡು ಕೇಳೋದು ನೋಡಿದರೆ ಬೇಜಾರು ಅನ್ನಿಸ್ತಾ ಇತ್ತು. ಹಾಗೆ ನಾವು ಮತ್ತೆ ಚೌಡಮ್ಮನ ದೇವಸ್ಥಾನಕ್ಕೆ ಬಂದುಬಿಟ್ಟು ಹಣ್ಣು ತುಪ್ಪ ಎಲ್ಲ ಮಾಡಿಸಿ ಮತ್ತು ಪೂಜೆ ಎಲ್ಲ ಮಾಡಿಸಿದ್ವಿ. ಸ್ನಾನ ಎಲ್ಲ ಮುಗಿಸ್ಕೊಂಬಂದ್ಮೇಲೆ ನೋಡಿ ದೇವರ ಅಲಂಕಾರ ನೋಡೋದೇ ಒಂಥರ ಚೆಂದ ಅನ್ನಿಸ್ತಿತ್ತು. ತುಂಬ ಖುಷಿ ಆಗ್ತಾಯಿತ್ತು. ಹಾಗೆ ಹಣ್ಣು ತುಪ್ಪ ಎಲ್ಲ ಮಾಡಿಸಿ ಪೂಜೆ ಮಾಡಿಸಿ ನಾವು ಕೋಳಿ ಎಲ್ಲ ತೊಗೊಂಡ್ಬಿಟ್ಟು ಕೊಯ್ಸಿದ್ವಿ. ನಾವು ಕೋಳಿ ಕುಯ್ಸ್ಬಿಟ್ಟು ಅಡುಗೆ ಮಾಡೋಕ್ಕೆಲ್ಲ ರೆಡಿ ಮಾಡ್ತಾಯಿದ್ವಿ. ಎಲ್ಲ ಮನೆಯಿಂದನೇ ಖಾರ ರುಬ್ಕೊಂಬಂದಿದ್ವಿ. ಹಂಗಾಗಿ ಏನು ಚಿಂತೆ ಇರಲಿಲ್ಲ, ಬೇಗ ಮಾಡ್ಕೊಬೋದು ಅನ್ನೋದೊಂದು ಗ್ಯಾರಂಟಿ ಇತ್ತು. ದೇವ್ರು ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಿದ್ದಾರೆ ಅಮ್ಮನವರು. ನೋಡೋಕ್ಕೆ ಎಷ್ಟು ಖುಷಿ ಅನ್ನಿಸ್ತಿತ್ತು ಅಂದರೆ, ಈಗೊಂದು 10 ವರ್ಷದಿಂದ ಬಂದಿದ್ದೆ ಇಷ್ಟೊಂದೆಲ್ಲ ಮಾಡಿರಲಿಲ್ಲ. ಈಗಂತೂ ತುಂಬ ಚೆನ್ನಾಗಿ ಮಾಡಿದ್ದಾರೆ ಅಂತ ಅಂದ್ಬಿಟ್ಟು ಎಲ್ಲದಕ್ಕೂ ದುಡ್ಡು ಕೇಳೋದೇನಲ್ಲ. ಆದರೆ ಚೆನ್ನಾಗಿತ್ತು ಅಂತ. ಯಾವ್ರಪ್ಪ ನಿಂದು? ಒಳಗಲ್ಲ ನೋಡಲ್ಲ. ಹಾಯ್ ಫ್ರೆಂಡ್, ನಾನು ನಮ್ಮತ್ತೆ ನಮ್ಮ ಫ್ಯಾಮಿಲಿಯವರೆಲ್ಲ ನಾವು ಕಲತಿಗಿರಿಗೆ ಬಂದಿದ್ದೀವಿ. ಜಸ್ಟ್ ಬಂದು ಸ್ನಾನ ಮುಗಿಸಿ ಪೂಜೆ ಮಾಡಿ ಇವಾಗ ಕಾಫಿ ಮಾಡ್ತಿದ್ದಾರೆ ನೋಡಿ. ನಮ್ಮ ತಂಗಿ ಅಕ್ಕಿ ತೊಳಿತಿದ್ದಾರೆ. ನಮ್ಮ ತಂಗಿ. ನಮ್ಮ ಜಯಕ್ಕ ಈರುಳ್ಳಿ ಎಸ್ತೈತೆ. ಮಂಜಕ್ಕ ನಿಂತ್ಕೊಂಡು ನೋಡ್ತಾ ಐತೆ. ಇಲ್ಲಿ ಇವ್ರು ದೊಡ್ಡವರು ರವ್ ಪಡಿತಿದ್ದಾರೆ ಸ್ವಲ್ಪ ನೋಡಿ. ಇವರು ಹಾಯ್ ಲೇಡೀಸ್, ಎಲ್ಲ ಹಾಯ್ ಮಾಡಿ. ನೀವು ಹಾಯ್ ಮಾಡ್ರಿ. ಇವ್ರು ನಮ್ಮ ಇವ್ರು ನೋಡಿ, ಇವ್ರು ದೊಡ್ಡರು. ಇವ್ರು ನೋಡಿ ಹೆಂಗ್ ಗಾಡಿ ಮೇಲೆ ಕುತ್ಕೊಂಡ್ ಪೋಸ್ ಕೊಡ್ತಿದಾರ ನೋಡಿ. ಅವ್ರು ಏನೋ ಒಂಥರ ಡಿಫ್ರೆಂಟ್ ಇವತ್ತು. ನಮ್ಮ ಅತ್ತೆ ಮೊಬೈಲಲ್ಲಿ ಚಾರ್ಜ್ ಖಾಲಿಯಾಗಿ ಮೊಬೈಲ್ ಸ್ವಿಚ್ ಆಫ್ ಆಗಿಬಿಡ್ತು. ಊಟ ಮಾಡೋದು ಅಡುಗೆ ಮಾಡೋದು ಜಾಸ್ತಿ ತೆಗಿಯೋಕ್ಕೆ ಆಗಲಿಲ್ಲ. ಅಲ್ಲಿಂದ ಬಂದು ನನ್ನ ಅವಸ್ಥೆ ನೋಡಿ ಯಾವ ಥರ ಇದೆ. ಬೆಳಗ್ಗೆ 6 ಗಂಟೆ ಕೂತಿದ್ದು ನಾನು. ಪಾತ್ರೆ ಬಟ್ಟೆ ತಗೊಂಡೋಗಿದ್ದಂಥ ಚಾಪೆ ಪಾಟ್ಗಳು ಅದು ಇದು ಎಲ್ಲ ಬೆಳಗ್ಗೆ 6 ಗಂಟೆಗೆ ಶುರು ಮಾಡಿದ್ದು. ಈಗ ಮೋಸ್ಟ್ಲಿ 1 ಗಂಟೆ ಆಗಿದೆ. 1 ಗಂಟೆ ತನಕನೂ ತಿಂಡಿ ತಿಂದಿಲ್ಲ. ಬೆಳಗ್ಗೆ ಸ್ವಲ್ಪ ಕಾಫಿ ಕುಡ್ದಿದ್ದು ನಾನು ತೊಳೆಯೋಕ್ಕೆ ಕೂತಿದ್ದು. ನನ್ನ ಮಗಳಿಗೆ ನಮ್ಮ ಮನೆಯವ್ರಿಗೆ ತಿಂಡಿ ಮಾಡಿ ಕಳಿಸಿದ್ಬಿಟ್ರೆ ಬರೀ ಬೆಳಗ್ಗೆಯಿಂದ ತೊಳೆಯೋದೇ ಆಗ್ತಿದೆ. 1 ಗಂಟೆ ತಿಂಡಿ ತಿಂದಿಲ್ಲ ಇನ್ನೂ. 1 ಗಂಟೆಗೆ ಇನ್ನೂ ನಾನು ಎದ್ದು ಬಂದು ಇವಾಗ ವೀಡಿಯೋಸ್ ಮಾಡೋಣ ಅಂತ ನಾನಿರೋ ಅವಸ್ಥೆ ನೋಡಿ ಯಾವ ಥರ ಇದೆ. ಬೆಳಗ್ಗೆ ಕೂತಿದ್ದು ಸ್ನೇಹಿತರೆ, ಏನು ಸ್ನಾನ ಮಾಡಿಲ್ಲ, ಇನ್ನೂ ಮುಖ ತೊಳೆದಿಲ್ಲ, ಉಜ್ಜಿ ಕಾಫಿ ಕುಡ್ದಿರೋದು ಬಿಟ್ಟರೆ ನಾನು ಎಂಥದ್ದು ಮಾಡಿಲ್ಲ. ಇಷ್ಟು ತನಕ ಕೆಲಸನೇ ಆಯಿತು ನನಗೆ. ಸಖತ್ತು ಕೆಲಸ ಅಂದರೆ ಯಪ್ಪ, ಏನು ಈ ಫಂಕ್ಷನ್ಗಳು ಬೇಡ, ಇದು ಮನೆ ಕೆಲಸನೂ ಬೇಡ ಅನ್ನಂಗಾಯಿತು. ಒಂದು ರಾಶಿ ಪಾತ್ರೆ ಎಲ್ಲ ಕೂಡ್ಲಿಕ್ಕೆ ತಗೊಂಡೋಗಿದ್ದು, ಕಲತಿಗಿರಿಗೆ ತಗೊಂಡೋಗಿದ್ದು ಎಲ್ಲನೂ ಕುತ್ಕೊಂಡು ತೊಳೆದು ಬೆನ್ನು ನೋವು ಬಂತು. ಯಪ್ಪ ದೇವರೇ ಅನಿಸೋಯ್ತು. ಏನು ಮಾಡೋದು, ಒಬ್ಬಳೇ ಮಾಡ್ಕೊಳ್ಳೋದು ನೋಡಿ. ಎಲ್ಲ ಚಾಪೆ ಮ್ಯಾಟ್ಗಳು ತಗೊಂಡೋಗಿದ್ದು ಎಲ್ಲ ತೊಳೆದು ಮೇಲೆ ಹಾಕಿದ್ದೀನಿ. ಎಷ್ಟು ಬಟ್ಟೆ ಎಲ್ಲ ಇದೆಲ್ಲ ಪಾತ್ರೆ ಇಳ್ಸೋಕ್ಕೆ ತೊಗೊಂಡೋಗಿದ್ದಂಥ ಪಾತ್ರೆಗಳು ನೋಡಿ. ಇದೆಷ್ಟು ಪಾತ್ರೆನೂ ಅಲ್ಲೇ ತಗೊಂಡೋಗಿದ್ದು ಎಲ್ಲನೂ ತೊಳೆದು ಇಟ್ಟಿದ್ದೀನಿ. ಏನು ಮಾಡೋದು,
ನಮ್ಮ ಮನೆ ಸಾಮಾನಲ್ವಾ, ನಾನೇ ಎಲ್ಲ ತೊಳೆದಿಟ್ಕೊಬೇಕು. 1:20 ಆಯಿತು. ಇವಾಗ ನಾನು ಸ್ವಲ್ಪ ಪುಳಿಯೋಗರೆ ಗೊಜ್ಜು ಹಾಕ್ಕೊಂಡು ಉಪ್ಪಿನಕಾಯಿ ಹಾಕ್ಕೊಂಡು ಅನ್ನ ಹಾಕ್ಕೊಂಡು ಬಂದಿದ್ದೀನಿ. ಇವಾಗ ತಿನ್ನೋಣ ಅಂತ. ಈಗ ಒಂಚೂರು ಹೊಟ್ಟೆ ಹಸಿತಾಯಿತ್ತು, ಹಂಗಾಗಿ ಬೇಗ ಬೇಗ ತಿಂಡಿ ತಿನ್ಕೊಂಬಿಡೋಣ ಅಂತ ಹೇಳ್ಬಿಟ್ಟು ನಾನು ಬಂದೆ. ಇವತ್ತಿನ ವಿಡಿಯೋನ ನಾನು ಇಲ್ಲಿಗೆ ನಿಲ್ಲಿಸ್ತೀನಿ ಸ್ನೇಹಿತರೆ. ನಾಳೆ ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಯಾರೇನೋ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ನನಗೆ ಸಪೋರ್ಟ್ ಮಾಡಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ತಪ್ಪದೆ ಸಬ್ಸ್ಕ್ರೈಬ್ ಅಂತೂ ಮಾಡಿ.